ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನೋಡಿ, ಹೊಂಗೆ ಮರ, ಹೊಂಗೆ ಹೂವು ಕೆಳಗಡೆ ನೋಡಿ ಎಷ್ಟು ಚೆಲ್ಲಿದೆ ಅಂತ. ಅದಕ್ಕೆ ಹೇಳೋದು ಯುಗಾದಿ ಹಬ್ಬ ಅಂತ ಅಲ್ವಾ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಹೊಂಗೆ ಹೂವ ತುಂಗಲಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ಆ ಆ ಆ ಜೇನಿನ ಸಿಹಿ ಬಾಳಿನಲ್ಲಿ ಹೂವಿನ ನಸು ಕಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಂಗೆ ಮರ ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಚಿಗುರಿದೆ. ಆದರೂ ಕೆಲವೆಲ್ಲ ಹಣ್ಣು ಅಂದರೆ ಬೀಜಗಳೆಲ್ಲ ಹಾಗೆ ಇನ್ನೇನು ಉದುರು ಹೋಗುವಂಥ ಸಮಯ ಎಷ್ಟೆಲ್ಲ ಇದೆ ನೋಡಿ ಅಲ್ವಾ. ಅದಕ್ಕೆ ಹೇಳೋದು ಅಲ್ವಾ, ಹೊಸ ಚಿಗುರು ಹಳೆ ಬೇರು ಅಂತ. ಎಷ್ಟು ಚೆಂದ. ಹೀಗೆ ಅಲ್ವಾ ಬಂಧುಗಳೇ ಜೀವನ ಕೂಡ. ನಾವು ದೊಡ್ಡವರಾಗಿರ್ತೀವಿ, ನಮ್ಮ ಮಕ್ಳು ಹುಡ್ತಾರೆ, ಆ ಮಕ್ಳು ಮದುವೆ ಮಾಡ್ತೀವಿ, ಮಕ್ಳು ಹುಡ್ತಾರೆ, ನಮ್ಗೆ ಮೊಮ್ಮಕ್ಕಳಾಗ್ತಾರೆ, ಮರಿ ಮಕ್ಕಳಾಗ್ತಾರೆ. ನಾವು ಅವ್ರನ್ನೆಲ್ಲ ನೋಡ್ತಾ ಸಂತೋಷ ಪಡ್ತಾ ಇರ್ತೀವಿ. ಅವರು ಈ ಚಿಗುರು ಬೆಳೆದು ಹೇಗೆ ದೊಡ್ಡ ದೊಡ್ಡ ಎಲೆಗಳಾಗಿದೆಯೋ ಆ ರೀತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದನ್ನು ನಾವು ಮುದುಕರಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅಲ್ವಾ. ಈ ಹಳೇ ತುಂಬ ಹಣ್ಣಾಗಿರುವಂತಹ ಇದಿದೆ ನೋಡಿ, ಆ ರೀತಿ ಅಲ್ವಾ. ಆ ರೀತಿ ನಾವು ನೋಡ್ತಾ ಇರ್ತೀವಿ ಅವ್ರನ್ನೆಲ್ಲ ನೋಡಿ, ಮನಸ್ಸಲ್ಲೇ ಖುಷಿ ಪಡ್ತಿರ್ತೀವಿ, ಆನಂದ ಪಡ್ತಿರ್ತೀವಿ, ಅವ್ರಿಗೆ ಆಶೀರ್ವಾದವನ್ನು ಕೊಡ್ತಿರ್ತೀವಿ, ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಿರ್ತೀವಿ. ಈ ಥರ ಹಾಗೆ ಇದು ಕೂಡ ನೋಡಿ ಅಲ್ವಾ. ಇದೇ ಜೀವನ, ಸುಂದರವಾದ ಜೀವನ ಬಂಧುಗಳೇ. ಇರೋದು ಒಂದೇ ಜೀವನ. ಈ ಜೀವನವನ್ನು ಸುಖವಾಗಿ ಸಂತೋಷವಾಗಿ ಇರೋದ್ರಲ್ಲೇ ನೆಮ್ಮದಿಯಿಂದ ಕಳೀರಿ. ಇವತ್ತು ಹಬ್ಬಕ್ಕೆ ನೀನು ಅದು ತಂದಿಲ್ಲ, ಇದು ತಂದಿಲ್ಲ ಅನ್ನೋ ಬದಲು ಏನು ತಂದಿದ್ದಾರೋ ಅದರಿಂದಲೇ ಹಬ್ಬ ಮಾಡಿ. ಹಬ್ಬ ಬರೀ ಮಾಡೋದ್ರಿಂದ ತೊಗೊಂಬರೋದ್ರಿಂದ ಬರೋದಿಲ್ಲ, ಸಿಗೋದಿಲ್ಲ ಬಂಧುಗಳೇ. ಹಬ್ಬ ಅಂದರೆ ಖುಷಿ, ಹಬ್ಬ ಅಂದರೆ ನೆಮ್ಮದಿ, ಹಬ್ಬ ಅಂದರೆ ಸಂತಸ, ಆನಂದ, ಎಲ್ಲರ ಜೊತೆ ಹೊಂದ್ಕೊಳ್ಳುವಂಥ ಮನೋಭಾವ, ಎಲ್ಲರ ಜೊತೆ ಖುಷಿಯಾಗಿರುವಂಥ ವಾತಾವರಣ, ಅದೇ ಹಬ್ಬ. ಯುಗಾದಿ ಹಬ್ಬ, ವರ್ಷಾವಧಿ ಹಬ್ಬ ಬಂದಿದೆ. ಎಲ್ರಿಗೂ ಹೊಸ ಹರ್ಷವನ್ನು ತರಲಿ. ಯುಗಾದಿ ಹೊಸ ವರ್ಷ ನಿಮ್ಮ ಬಾಳಿನಲ್ಲಿ ಹೊಸ ಚೈತನ್ಯವನ್ನು ತಂದುಕೊಡಲಿ ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.